2025ರಲ್ಲಿ ನಡೆಯುವಂತಹ ಎಕ್ಸಾಮ್ ಬಗ್ಗೆ ಫಸ್ಟ್ ಪಿ ಯು ಸಿ ಹಾಗೆ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ನ್ಯೂಸ್. ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಿಮ್ಗೆಲ್ರಿಗೂ ಕೂಡ ಖುಷಿ ಆಗುವಂತಹದ್ದೇ ಇನ್ಫಾರ್ಮೇಷನ್. ಅಂದ್ರೆ ಈಗ ಫಸ್ಟ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಫೆಬ್ರವರಿಯಲ್ಲಿ ಆಗುತ್ತೆ, ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಫೈನಲ್ ಎಕ್ಸಾಮ್ ಮಾರ್ಚ್ನಲ್ಲಿ ಆಗುತ್ತೆ. ಈಗ ಎಕ್ಸಾಮಲ್ಲಿ ತುಂಬ ಒಳ್ಳೆ ಸ್ಕೋರ್ ಮಾಡಬೇಕು ಅಂತ ನೀವು ಟಾರ್ಗೆಟ್ ಮಾಡಿದರೆ ಆ ಟೈಮಲ್ಲಿ ನೀವು ನಿಮ್ಮ ಕಾಲೇಜಲ್ಲಿ ಲೆಕ್ಚರ್ ಹತ್ರ ಕೇಳ್ತಾ ಇರ್ತೀರ, ಅಂದರೆ ಇಂಪಾರ್ಟೆಂಟ್ ಕ್ವಶನ್ ಕೊಡಿ. ಈಗ ಫಿಸಿಕ್ಸ್, ಕೆಮಿಸ್ಟ್ರಿ ಇಂಪಾರ್ಟೆಂಟ್ ಕ್ವಶನ್ ಕೊಡಿ, ಎಕನಾಮಿಕ್ಸ್, ಹಿಸ್ಟ್ರಿ, ನಂತರ ಬಿಸ್ನೆಸ್ ಸ್ಟಡೀಸ್, ಕನ್ನಡ, ಇಂಗ್ಲೀಷ್, ಈ ಎಲ್ಲ ವಿಷಯಗಳ ಇಂಪಾರ್ಟೆಂಟ್ ಕ್ವಶನ್ ಕೊಡಿ ಅಂತ ಕೇಳ್ತಾ ಇರ್ತೀರ. ನಂತರ ನನ್ನ ಯೂಟ್ಯೂಬ್ ವೀಡಿಯೋಸ್ಗಳ ಕಮೆಂಟ್ ಬಾಕ್ಸಲ್ಲೂ ಕೂಡ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಈಗ ಜಸ್ಟ್ ಇಮ್ಯಾಜಿನ್ ಮಾಡಿ, ಎಲ್ಲ ಸಬ್ಜೆಕ್ಟ್ಗಳಿಗೆ ಸಂಬಂಧಿಸಿದಂತೆ ಫಸ್ಟ್ ಪಿ ಯು ಸಿ ಹಾಗೆ ಸೆಕೆಂಡ್ ಪಿ ಯು ಸಿ ಎಲ್ರಿಗೂ ಕೂಡ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಬೋರ್ಡಿಂದನೇ ಕೊಟ್ಟರೆ ಹೇಗಿರುತ್ತೆ. ಈಗ ನಮ್ಮ ಶಿಕ್ಷಣ ಇಲಾಖೆಯವರು ಅಂದರೆ KSEABದವರು ಫಸ್ಟ್ ಪಿ ಯು ಸಿ ಹಾಗೆ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಎಲ್ಲ ಸಬ್ಜೆಕ್ಟ್ಗಳ ಇಂಪಾರ್ಟೆಂಟ್ ಕ್ವಶನ್ಸ್ ಇರುವಂತಹ PDF ಅನ್ನು ರಿಲೀಸ್ ಮಾಡಿದ್ದಾರೆ, ಅಥವಾ ಕ್ವಶನ್ ಬ್ಯಾಂಕನ್ನು ರಿಲೀಸ್ ಮಾಡಿದ್ದಾರೆ. ಆ ಕ್ವಶನ್ ಬ್ಯಾಂಕನ್ನು ಯಾವ ರೀತಿ ಯೂಸ್ ಮಾಡಬೇಕು, ನಂತರ ಆ ಕ್ವಶನ್ ಬ್ಯಾಂಕ್ ಎಲ್ಲಿಂದ ಡೌನ್ಲೋಡ್ ಮಾಡ್ಕೊಡ್ಬೇಕು, ಅದ್ರ ನಂತರ ಈ ಕ್ವಶನ್ ಬ್ಯಾಂಕನ್ನು ಅಷ್ಟೇ ಓದಿದ್ರೆ 95 ರೀತಿ ಸ್ಕೋರ್ ಮಾಡೋದಕ್ಕಾಗತ್ತಾ, ಈ ರೀತಿ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರವನ್ನು ನೀಡ್ತಿದ್ದೀವಿ. ನಂತರ ಶಿಕ್ಷಣ ಇಲಾಖೆಯಿಂದ ಬರುವಂತಹ ಎಲ್ಲ ಅಪ್ಡೇಟ್ಗಳನ್ನು, ಅಂದರೆ ಈಗ ಸೆಕೆಂಡ್ ಪಿ ಯು ಸಿ ಫೈನಲ್ ಟೈಮ್ ಟೇಬಲ್ ಬರೋದಿದೆ, ಫಸ್ಟ್ ಪಿ ಯು ಸಿ ವಿದ್ಯಾರ್ಥಿಗಳ ಟೈಮ್ ಟೇಬಲ್ ಬರೋದಿದೆ, ಹಾಗೆ ಬ್ಲೂ ಪ್ರಿಂಟ್ ಮತ್ತು ಮಾಡೆಲ್ ಪೇಪರ್ ರಿಲೀಸ್ ಆಗೋದಿದೆ. ಬಂದ ನಂತರ ಆದಷ್ಟು ಬೇಗ ಹೇಳ್ತೀವಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನಂತರ ಈ ವಿಡಿಯೋ 100% ನಿಮ್ಗೆ ಹೆಲ್ಪ್ ಆಗೇ ಆಗುತ್ತೆ, ತಪ್ಪದೆ ಲೈಕ್ ಮಾಡಿ. ಮೊದಲಾಗಿ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಎಲ್ಲ ವಿಷಯಗಳ ಈ ಕ್ವಶನ್ ಬ್ಯಾಂಕನ್ನು ರಿಲೀಸ್ ಮಾಡಿದ್ದಾರೆ ನಮ್ಮ KSEABದವರು. ನಂತರ ಈ ಕ್ವಶನ್ ಬ್ಯಾಂಕ್ ಯಾವ ರೀತಿ ಇದೆ ಇದನ್ನು ತಿಳ್ಕೊಳ್ಳೋದಾದ್ರೆ, ಇದರಲ್ಲಿ ಸಬ್ಜೆಕ್ಟ್ ವೈಸ್, ಈಗ ಎಕ್ಸಾಂಪಲ್ಗೆ ಇಂಗ್ಲೀಷ್ ಅಂದ್ಕೊಳ್ಳೋಣ. ಇಂಗ್ಲೀಷ್ ಏನಿದೆ, ಇಂಗ್ಲೀಷ್ ಲ್ಯಾಂಗ್ವೇಜ್, ಅದರ ಫಸ್ಟ್ ಚಾಪ್ಟರ್, ಅದರ ಹೆಸರು ಕೊಟ್ಟಿರ್ತಾರೆ. ಅದಂತರ ಆ ಒಂದು ಪರ್ಟಿಕ್ಯುಲರ್ ಚಾಪ್ಟರಿಂದ MCQs ಯಾವ ರೀತಿ ಬರಬಹುದು, 1 ಮಾರ್ಕ್ 2 ಮಾರ್ಕ್ ಕ್ವಶನ್ ಇದ್ರೆ ಅದು ಯಾವ ರೀತಿ ಬರಬಹುದು. ಈ ರೀತಿ ಎಲ್ಲ ಸಬ್ಜೆಕ್ಟ್ಗಳು, ಫಿಸಿಕ್ಸ್ ಆಗಿರ್ಬಹುದು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ನಂತರ ಬಿಸ್ನೆಸ್ ಸ್ಟಡೀಸ್, ಹಿಸ್ಟ್ರಿ, ಎಲ್ಲ ಸಬ್ಜೆಕ್ಟ್ಗಳ ಸಬ್ಜೆಕ್ಟ್ ವೈಸ್ ಕ್ವಶನ್ ಬ್ಯಾಂಕನ್ನು ರಿಲೀಸ್ ಮಾಡಿದರೆ ಆ ಕ್ವಶನ್ ಬ್ಯಾಂಕಲ್ಲಿ ಎಲ್ಲ ಚಾಪ್ಟರ್ಗಳು, ಆ ಚಾಪ್ಟರ್ಗಳಿಂದ ಯಾವ್ಯಾವ ರೀತಿ ಕ್ವಶನ್ ಬರ್ಬೋದು, MCQದಲ್ಲಿ ಯಾವ ರೀತಿ ಕ್ವಶನ್ ಬರ್ಬೋದು, FIB ಫಿಲ್ ದ ಬ್ಲ್ಯಾಂಕ್ ಅದರೊಳಗಡೆ ಯಾವ ರೀತಿ ಕ್ವಶನ್ ಬರ್ಬೋದು, ಅದಂತರ 2 ಮಾರ್ಕ್ 3 ಮಾರ್ಕ್ಸ್ ಈ ರೀತಿ ಕ್ವಶನ್ಸ್ ಯಾವ ರೀತಿ ಬರ್ಬೋದು, 5 ಮಾರ್ಕ್ ಕ್ವಶನ್ ಯಾವ ರೀತಿ ಬರ್ಬೋದು, ಈ ರೀತಿ ಎಲ್ಲ ಕ್ವಶನ್ಗಳನ್ನು ಲಿಸ್ಟ್ ಮಾಡಿ ಕೊಟ್ಟಿದ್ದಾರೆ. ನಂತರ ಈಗ ನಿಮ್ಮಲ್ಲಿ ಯಾವುದಾದ್ರೂ ವಿದ್ಯಾರ್ಥಿಗಳು ಕ್ವಶನ್ ಅನ್ನು ಕೇಳೋದಾದ್ರೆ ಈ ಕ್ವಶನ್ ಬ್ಯಾಂಕನ್ನು ಅಷ್ಟೇ ಓದ್ಕೊಂಡು ಹೋದ್ರೆ ಎಕ್ಸಾಮಲ್ಲಿ 80ಕ್ಕೆ 80 ಅಂದರೆ 80 ಮಾರ್ಕ್ಸ್ ಸ್ಕೋರ್ ಮಾಡಬಹುದಾ. ನಂತರ ಸೈನ್ಸ್ ವಿದ್ಯಾರ್ಥಿಗಳು ನಾವೀಗ ಫಿಸಿಕ್ಸ್ ಸಬ್ಜೆಕ್ಟ್ನ ಕ್ವಶನ್ ಬ್ಯಾಂಕನ್ನು ಪೂರ್ತಿಯಾಗಿ ಓದ್ಕೊಂಡು ಹೋದ್ರೆ ಎಕ್ಸಾಮಲ್ಲಿ 70ಗೆ 70 ಸ್ಕೋರ್ ಮಾಡಬಹುದಾ ನೀವು ಕೇಳೋದಾದ್ರೆ ಆಗಲ್ಲ. ಯಾಕಂತ ಹೇಳಿದ್ರೆ ಅವರೇ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದಾರೆ ಅಥವಾ ನೋಟಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ ಈ ಕ್ವಶನ್ ಬ್ಯಾಂಕ್ ಏನಿದೆ ಅದು ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ಗೆ 100% ಹೆಲ್ಪ್ ಮಾಡುತ್ತೆ. ಹಾಗಂತ ಈಗ ಸೆಕೆಂಡ್ ಪಿ ಯು ಸಿ ಬೋರ್ಡ್ ಎಕ್ಸಾಮ್ನ ಕ್ವಶನ್ ಪೇಪರ್ ಏನಿರುತ್ತೆ ಆ ಕ್ವಶನ್ ಪೇಪರಲ್ಲಿ ಈ ಕ್ವಶನ್ ಬ್ಯಾಂಕ್ ಏನಿದೆ ಅದರಲ್ಲಿ ಇಲ್ಲದೆ ಇರುವಂಥ ಕ್ವಶನ್ಗಳು ಕೂಡ ಇರುತ್ತೆ, ಓಕೆನಾ. ಅಂದರೆ ಕೇವಲ ಕ್ವಶನ್ ಬ್ಯಾಂಕನ್ನು ಅಷ್ಟೇ ಓದ್ಕೊಂಡು ಹೋಗ್ಬಿಟ್ರೆ ಎಕ್ಸಾಮಲ್ಲಿ 80ಕ್ಕೆ 80 ಮಾರ್ಕ್ಸ್, ಅಥವಾ ಸೈನ್ಸ್ ವಿದ್ಯಾರ್ಥಿಗಳು ಕೆಮಿಸ್ಟ್ರಿ, ಬಯಾಲಜಿ ಈ ಎಲ್ಲ ವಿಷಯಗಳಿಗೆ 70ಗೆ 70 ಸ್ಕೋರ್ ಮಾಡೋದಕ್ಕಾಗಲ್ಲ. ನೀವು ಕ್ವಶನ್ ಬ್ಯಾಂಕನ್ನು ಎಕ್ಸಾಮ್ ಪ್ರಿಪ್ರೇಷನ್ಗೆ ಯೂಸ್ ಮಾಡ್ಕೋಬಹುದು, ಯೂಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೇನೆ ನಿಮ್ಮ ಪ್ರಿಪ್ರೇಷನ್ ಸ್ವಲ್ಪ ಜಾಸ್ತಿ ಇರಬೇಕು. ಯಾವ ರೀತಿ ಪ್ರಿಪೇರ್ ಆಗಬೇಕು ಅದನ್ನು ಕೂಡ ಹೇಳ್ತೀನಿ. ಬಟ್ ಕ್ವಶನ್ ಬ್ಯಾಂಕ್ ನಿಮ್ಮ ಎಕ್ಸಾಮ್ನಲ್ಲಿ ಸ್ಕೋರ್ ಮಾಡೋದಕ್ಕೆ ಅಥವಾ ಎಕ್ಸಾಮ್ ಪ್ರಿಪ್ರೇಷನ್ಗೆ ಹೆಲ್ಪ್ ಮಾಡುತ್ತೆ. ಬಟ್ ಕೇವಲ ಕ್ವಶನ್ ಬ್ಯಾಂಕನ್ನು ಅಷ್ಟೇ ಓದ್ಕೊಂಡು ಹೋದ್ರೆ ಅದು ಸಾಕಾಗಲ್ಲ. ಓಕೆ, ಹಾಗಾದ್ರೆ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಒಂದು ಕ್ವಶನ್ ಬ್ಯಾಂಕ್ ಇದನ್ನು ತಿಳ್ಕೊಳ್ಳೋದಾದ್ರೆ, ಕ್ವಶನ್ ಬ್ಯಾಂಕಲ್ಲಿ ಏನು ಮಾಡೋದು ಅಂತ ಹೇಳಿದ್ರೆ ಫಿಲ್ ಇನ್ ದ ಬ್ಲ್ಯಾಂಕ್ ಟೈಪ್ ಆಫ್ ಕ್ವಶನ್ ಏನಿರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಏನಿರುತ್ತೆ ಅದಕ್ಕೂ ಕೂಡ ಕ್ವಶನ್ ಕೊಟ್ಟಿದ್ದಾರೆ. ಈಗ ತುಂಬಾ ವಿದ್ಯಾರ್ಥಿಗಳು ಮಾರ್ಕ್ಸ್ ಅನ್ನ ಕಳೆದುಕೊಳ್ಳೋದೆ ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ. ಯಾಕಂತ ಹೇಳಿದ್ರೆ ಆ ಕ್ವಶನ್ ಅನ್ನ ಅರ್ಥ ಮಾಡ್ಕೊಳ್ಳೋದಕ್ಕಾಗಲ್ಲ, ಅದಕ್ಕೋಸ್ಕರ. ಸೊ ಆ ಒಂದು ಕ್ವಶನ್ ಬ್ಯಾಂಕ್ ಅಲ್ಲಿ ಕೊಟ್ಟಿರುವಂತಹ ಕ್ವಶನ್ ಅನ್ನ ಅರ್ಥ ಮಾಡಿಕೊಂಡು ಆನ್ಸರ್ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಇದನ್ನ ತಿಳ್ಕೊಳ್ತಾ ಹೋದ್ರೆ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಏನಿದೆ ಅದನ್ನ ಸಾಲ್ವ್ ಮಾಡುವಂತಹ ಸ್ಕಿಲ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಕೇವಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಷ್ಟೇ ಅಲ್ಲ, ತುಂಬಾ ವಿದ್ಯಾರ್ಥಿಗಳು 5 ಮಾರ್ಕ್ಸ್ನ ಯಾವ್ದೊಂದು ಕ್ವಶನ್ ಇದೆ ಅದಕ್ಕೆ ಆನ್ಸರ್ ಬರೀಬೇಕಾದ್ರೆ ಕಂಪ್ಲೀಟ್ ಆಗಿ ಆನ್ಸರ್ ಬರೀದೆ 1 ಮಾರ್ಕ್ಸ್ ಕಳೆದುಕೊಳ್ತಾರೆ. ಅಂದ್ರೆ 5 ಮಾರ್ಕ್ ಕ್ವಶನ್ ಇದೆ, ಆನ್ಸರ್ ಬರೀತಾರೆ 4 ಮಾರ್ಕ್ಸ್ ಸಿಗುತ್ತೆ ಅಥವಾ 3 ಮಾರ್ಕ್ಸ್ ಸಿಗುತ್ತೆ, ಈ ರೀತಿ ಆಗ್ತಾ ಇರುತ್ತೆ.
ಈ ರೀತಿ ಆಗಬಾರ್ದು ಅಂತಾನೆ ಈ ಕ್ವಶನ್ ಬ್ಯಾಂಕ್ ಅನ್ನು ರಿಲೀಸ್ ಮಾಡಿರೋದು. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವುದೊಂದು ಪರ್ಟಿಕ್ಯುಲರ್ ಕ್ವಶನ್ ಇದೆ, ಆ ಕ್ವಶನ್ ಪೇಪರ್ ಬಂದ್ರೆ ಕಂಪ್ಲೀಟ್ ಆಗಿ ಫುಲ್ ಮಾರ್ಕ್ಸ್ ಬರೋ ರೀತಿ ಯಾವ ರೀತಿ ಆನ್ಸರ್ ಬರೀಬೇಕು ಅದು ನೀವು ತಿಳ್ಕೊಳ್ಬಹುದು ಕ್ವಶನ್ ಅನ್ನ ಸಾಲ್ವ್ ಮಾಡ್ತಾ. ಅದಕ್ಕೆ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ, ಈಗ ಯಾವುದೊಂದು ಚಾಪ್ಟರ್ ಓದಾಗಿದೆ, ಓಕೆನಾ, ಆ ಚಾಪ್ಟರ್ ಓದಿದ ನಂತರ ಕ್ವಶನ್ ಬ್ಯಾಂಕ್ ಅನ್ನ ತೆಗಿರಿ, ಓಪನ್ ಮಾಡಿ. ಅದ್ರ ನಂತರ ಅದರಲ್ಲಿ ಯಾವ್ಯಾವ ಕ್ವಶನ್ ಅನ್ನ ಕೊಟ್ಟಿದ್ದಾರೆ, ಅದಕ್ಕೆ ಆನ್ಸರ್ ನನಗೆ ಬರತ್ತಾ ಅಥವಾ ಇಲ್ವಾ ಇದನ್ನ ಚೆಕ್ ಮಾಡಿ. ಅಕಸ್ಮಾತಾಗಿ ಕ್ವಶನ್ ಬ್ಯಾಂಕ್ ಅಲ್ಲಿ ಯಾವುದೋ ಒಂದು ಕ್ವಶನ್ ಕೇಳಿದಾರೆ, ಅದಕ್ಕೆ ರಿಲೇಟೆಡ್ ಕಾನ್ಸೆಪ್ಟ್ ನಾನಿನ್ನೂ ಓದಿಲ್ಲ ಈ ರೀತಿ ಅನ್ಸಿದ್ರೆ ಬುಕ್ ಅನ್ನ ತೆಗೆದುಕೊಳ್ಳಿ, ಓದಿ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಈಗ ಅಕಸ್ಮಾತ್ ಕ್ವಶನ್ ಬ್ಯಾಂಕ್ ಅಲ್ಲಿ ಕೊಟ್ಟಿರುವಂತಹ ಎಲ್ಲ ಕ್ವಶನ್ಗಳಿಗೂ ಕೂಡ ನನಗೆ ಆನ್ಸರ್ ಮಾಡೋದಕ್ಕೆ ಬರುತ್ತೆ, ಈ ರೀತಿ ಇದ್ರೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ, ನನ್ನ ಪ್ರಿಪರೇಷನ್ ಪರ್ಫೆಕ್ಟ್ ಆಗ್ತಾ ಇದೆ, ನನ್ನ ಎಕ್ಸಾಮ್ ಚೆನ್ನಾಗಿ ಆಗುತ್ತೆ, ಈ ರೀತಿ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಸೊ NCERT ಟೆಕ್ಸ್ಟ್ ಬುಕ್ ಅಥವಾ ನಿಮ್ಮ ಕಾಲೇಜಲ್ಲಿ ನೋಟ್ಸ್ ಅನ್ನ ಕೊಟ್ಟಿದ್ರೆ ಅದನ್ನ ಓದಿ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಅದರ ಕ್ವಶನ್ ಬ್ಯಾಂಕ್ ಅನ್ನ ಓಪನ್ ಮಾಡಿ ಅದರಲ್ಲಿ ಇರುವಂತಹ ಕ್ವಶನ್ಗಳಿಗೆ ಆನ್ಸರ್ ಮಾಡೋದಕ್ಕೆ ಬರುತ್ತಾ ಅಥವಾ ಇಲ್ವಾ ಇದನ್ನ ಚೆಕ್ ಮಾಡ್ತಾ ಹೋಗಿ. ಇದರಿಂದ ಆನ್ಸರ್ ಮಾಡುವಂತಹ ಸ್ಕಿಲ್ ಇಂಪ್ರೂವ್ ಆಗ್ತಾ ಹೋಗುತ್ತೆ, ಅದ್ರ ಜೊತೆಗೆ ನಿಮ್ಮ ಕಾನ್ಫಿಡೆನ್ಸ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಈ ರೀತಿ ಈ ಒಂದು ಕ್ವಶನ್ ಬ್ಯಾಂಕ್ ಅನ್ನ ಯೂಸ್ ಮಾಡಬಹುದು. ಹಾಗಿದ್ರೆ ಎಕ್ಸಾಮ್ ಅಲ್ಲಿ 70ಗೆ 70 ಬೇಕು ನಮ್ಗೆ, ಈಗ ಫಿಸಿಕ್ಸ್ಗೆ, ಕೆಮಿಸ್ಟ್ರಿಗೆ ಅಥವಾ ಈಗ ಲ್ಯಾಂಗ್ವೇಜಸ್ ಆಗಿರ್ಬೋದು, ಅದಕ್ಕೆ 80ಗೆ 80 ಮಾರ್ಕ್ಸ್ ಬೇಕು. ಕಾಮರ್ಸ್ ವಿದ್ಯಾರ್ಥಿಗಳಾಗಿದ್ರೆ ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್ ನನಗೆ 80ಕ್ಕೆ 80 ಮಾರ್ಕ್ಸ್ ಬೇಕೀಗ. ಅದಕ್ಕೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತ ನೀವು ಕೇಳೋದಾದ್ರೆ ಕ್ವಶನ್ ಬ್ಯಾಂಕ್ ಅನ್ನ ಯೂಸ್ ಮಾಡಿ ಅದ್ರ ಜೊತೆಗೇನೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ ಅದನ್ನ ಸಾಲ್ವ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಯಾಕಂತಂದ್ರೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ ಇಂದ ಕೂಡ ತುಂಬಾ ಕ್ವಶನ್ ಬರುತ್ತೆ. ಈ ಕ್ವಶನ್ ಬ್ಯಾಂಕ್ ಏನಿದೆ ಅದರಿಂದ ಕೂಡ ಹಲವಾರು ಕ್ವಶನ್ಸ್ ಬಂದಿರುತ್ತೆ. PYQs ಏನಿದೆ ಅದನ್ನು ಕೂಡ ಸಾಲ್ವ್ ಮಾಡಿದ್ರೆ ಅದರಿಂದ ಕೂಡ ಹಲವಾರು ಕ್ವಶನ್ಸ್ ಬರುತ್ತೆ. ಅದ್ರ ಜೊತೆಗೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರುವಂತಹ ಎಲ್ಲ ವಿಷಯಗಳನ್ನ ಅರ್ಥ ಮಾಡ್ಕೋಬೇಕು. ನಿಮ್ಮ ಕಾಲೇಜಲ್ಲಿ ನೋಟ್ಸ್ ಕೊಟ್ಟಿದ್ರೆ ಅದರಲ್ಲಿರುವಂತಹ ಎಲ್ಲ ಕಾನ್ಸೆಪ್ಟ್ ಅನ್ನ ಓದಿ ಅರ್ಥ ಮಾಡ್ಕೊಳ್ಳಿ. ಇಷ್ಟಾಯ್ತು ಅಂತ ಹೇಳಿದ್ರೆ ಈಗ ಕ್ವಶನ್ ಬ್ಯಾಂಕ್ ಅನ್ನ ಸಾಲ್ವ್ ಮಾಡ್ತಾ ಮಾಡ್ತಾ ಆನ್ಸರಿಂಗ್ ಸ್ಕಿಲ್ ಇಂಪ್ರೂವ್ ಆಗಿರುತ್ತೆ. ಎಲ್ಲ ಕಾನ್ಸೆಪ್ಟ್ ಗೊತ್ತಿತ್ತು ಅಂತ ಹೇಳಿದ್ರೆ ಆ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಅನ್ನ ಕೇಳಿದ್ರೆ ಆನ್ಸರ್ ಮಾಡುವಂತ ಸ್ಕಿಲ್ ಅಂತೂ ಇದೆ, ಆ ಒಂದು ಕಾನ್ಸೆಪ್ಟ್ ಸಂಬಂಧಿಸಿದ ನಾಲೆಜ್ ಕೂಡ ಇದೆ. ಫುಲ್ ಮಾರ್ಕ್ಸ್ ಸ್ಕೋರ್ ಮಾಡಬಹುದು. ಎಷ್ಟು ಹೇಳಿ, 80ಗೆ 80 ಅಥವಾ ಸೈನ್ಸ್ ವಿದ್ಯಾರ್ಥಿಗಳಾಗಿದ್ರೆ 70ಗೆ 70 ಸ್ಕೋರ್ ಮಾಡ್ಬೋದು. ನಂತರ ಎಕ್ಸಾಮ್ ಅಲ್ಲಿ ನೀವೆಷ್ಟು ಟಾರ್ಗೆಟ್ ಇಟ್ಕೊಂಡಿದ್ದೀರಾ, ಎಕ್ಸಾಮ್ ಅಲ್ಲಿ ಸ್ಕೋರ್ ಇಂತಿಷ್ಟು ಸ್ಕೋರ್ ಮಾಡಬೇಕು ಅಂತ ಟಾರ್ಗೆಟ್ ಇರುತ್ತೆ ಎಲ್ಲ ವಿದ್ಯಾರ್ಥಿಗಳು ಕೂಡ. ನಿಮ್ದೆಷ್ಟು ಟಾರ್ಗೆಟ್ ಇದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ಹಾಗೆ ಅದನ್ನ ಅಚೀವ್ ಕೂಡ ಮಾಡಿ. ಅಚೀವ್ ಮಾಡಬೇಕು ಅಂತ ಹೇಳಿದ್ರೆ ವರ್ಕ್ ಮಾಡಬೇಕು. ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತೀರಾ. ಈಗ ನಮ್ಮ ಶಿಕ್ಷಣ ಇಲಾಖೆಯವರು ಈ ರೀತಿ ಎಲ್ಲ ಮಾಡಿ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡ್ತಿದ್ದಾರೆ. ಸೊ ಅದನ್ನ ಯೂಸ್ ಮಾಡಿಕೊಂಡು ಮತ್ತು ಒಳ್ಳೆ ಸ್ಕೋರ್ ಮಾಡಬೇಕು. ಸೊ ಪ್ರಿಪ್ರೇಷನ್ ಕಂಟಿನ್ಯೂ ಮಾಡಿ. ನಂತರ ಈಗ ಇದಿಷ್ಟು ವಿಷಯ ಹೇಳಾಯ್ತು, ಎಲ್ಲಿಂದ ಡೌನ್ಲೋಡ್ ಮಾಡ್ಕೋಬೇಕೀಗ ಇದನ್ನು ಕೇಳೋದಾದ್ರೆ ನಮ್ಮ ಶಿಕ್ಷಣ ಇಲಾಖೆಯವರು ಯಾವುದೇ ಅಪ್ಡೇಟ್ ಇದ್ರು, ಟೈಮ್ ಟೇಬಲ್ ಆಗಿರ್ಬೋದು, ಮಾಡಲ್ ಪೇಪರ್, ಬ್ಲೂ ಪ್ರಿಂಟ್ ಎಲ್ಲವನ್ನೂ ಕೂಡ ಅವರ ಅಫಿಷಿಯಲ್ ವೆಬ್ಸೈಟ್ ಏನಿದೆ KSEAB.karnataka.gov.in ಅದರಲ್ಲಿ ಪ್ರಕಟಿಸ್ತಾರೆ. ಬಟ್ ಇದರ ಲಿಂಕ್ ಅಥವಾ ಇದನ್ನ ಓಪನ್ ಮಾಡುವಂತಹ ಲಿಂಕ್ ಇದುವರೆಗೆ KSEAB ದವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಇಲ್ಲ. ಬಂದ ನಂತರ ನಾವು ಅದರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಎಟ್ ಪ್ರೆಸೆಂಟ್ ಈಗ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತ ನೀವು ಕೇಳೋದಾದ್ರೆ ಈ ಒಂದು ಕ್ವಶನ್ ಬ್ಯಾಂಕ್ ನ PDFs ಅನ್ನ ಡೌನ್ಲೋಡ್ ಮಾಡುವಂತಹ ಲಿಂಕ್ ಅನ್ನ ನಾವು ನಮ್ಮ ವಾಟ್ಸಪ್ ಚಾನಲ್ ಏನಿದೆ ಅದರಲ್ಲಿ ಶೇರ್ ಮಾಡಿದೀವಿ. ನಮ್ಮ ವಾಟ್ಸಪ್ ಚಾನಲ್ನ ಜಾಯ್ನ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ವಾಟ್ಸಪ್ ಚಾನಲ್ ಜಾಯ್ನ್ ಆಗೋದಕ್ಕೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ಅಂತ ಕೊಟ್ಟಿರ್ತೀವಿ. ಕ್ಲಿಕ್ ಮಾಡಿ ಜಾಯ್ನ್ ಆಗಿ ನಿಮಗೆ ಯಾವ ಸಬ್ಜೆಕ್ಟ್ಗಳ ಕ್ವಶನ್ ಬ್ಯಾಂಕ್ ಬೇಕೋ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ ಎಕ್ಸಾಮ್ ಪ್ರಿಪ್ರೇಷನ್ ತುಂಬಾ ಇಂಪಾರ್ಟೆಂಟ್. ನಂತರ ಈಗಿನಿಂದ ಪ್ರಿಪ್ರೇಷನ್ ಮಾಡೋದು ಅದು ಕೂಡ ತುಂಬಾ ಇಂಪಾರ್ಟೆಂಟ್. ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ, ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿ, ಎಕ್ಸಾಮ್ ಚೆನ್ನಾಗಿ ಆಗತ್ತೆ. ನಂತರ ಎಕ್ಸಾಮ್ ಪ್ರಿಪ್ರೇಷನ್ಗೆ ಸಂಬಂಧ ಯಾವುದೋ ವಿಡಿಯೋ ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ಟಾಪಿಕ್ ಅನ್ನ ಸಜೆಸ್ಟ್ ಮಾಡಿ, ಅಂದ್ರೆ ಇಂತಹ ವಿಡಿಯೋ ಮಾಡಿ ಅಂತ ಹೇಳಿ ಆ ವಿಡಿಯೋನ ರೆಕಾರ್ಡ್ ಮಾಡಿ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಚೆನ್ನಾಗಿ ಪ್ರಿಪೇರ್ ಆಗಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.